Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ನ ಹೇಳ್ತಿದ್ದೀನಿ. ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೂಡ ಹೌದು, ಎಮರ್ಜೆನ್ಸಿನೂ ಹೌದು. ಸರ್ ಏನ್ ಸರ್ ಅದು? ಸರ್ ನಾವು ಅಪ್ಲಿಕೇಶನ್ ಹಾಕಕ್ ಹೋಗ್ತಿದೀವಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾಗ್ತಿದೆ ಸರ್ ಅಂದ್ರೆ ಆಧಾರ್ ನಂಬರ್ ಹೊಡಿತಾರೆ, ಅದು OTP ಹೋಗುತ್ತೆ. ಕೆಲವೊಂದ್ಸಲ OTP ನಮ್ಮ ಮೊಬೈಲಿಗೆ ಬರಲ್ಲ. ಅಕಸ್ಮಾತ್ OTP ಬಂದ್ರೆ ಅದನ್ನ ಹೇಳಿದ್ರೆ ಅದು ಅಪ್ಲಿಕೇಶನ್ ತಗೊಳೋದೇ ಇಲ್ಲ, ತಿರುಗ್ತಾ ಇರುತ್ತೆ ಸರ್. ನೀವು ಏನ್ ಮಾಡ್ಬೇಕು ಸರ್ ಅಂತ ತುಂಬಾ ಫೋನ್ ಬಂದ್ವು. ಹಾಗಾದ್ರೆ ಏನ್ ಮಾಡ್ಬೇಕು ಅದನ್ನ ಅಂದ್ರೆ, ಅದು ಯಾಕೆ ಹಿಂಗಾಗತ್ತೆ ಗೊತ್ತಾ ನಿಮಗೆ? ಈಗ ನಾವು ಮನೆಯಲ್ಲಿ ಒಬ್ಬರದು ಯಾರ್ದಾರೆ ತಂದೆದು ಮೊಬೈಲ್ ಇರುತ್ತೆ, ಅಮ್ಮ ಇಬ್ರು ಮಕ್ಕಳು, ಒಟ್ಟು 4 ಜನದ ಆಧಾರ್ ಕಾರ್ಡಿಗೂ ಕೂಡ ಒಂದೇ ನಂಬರ್ ಕೊಟ್ಟಿರ್ತೀವಿ. ಅವಾಗ ಏನಾಗತ್ತೆ, ಈ ತರ ಸಮಸ್ಯೆ OTP ನ ಅವರು ತಗೊಂಡ ತಕ್ಷಣ ಆ ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ಬೇಕಲ್ವಾ, ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಈ ತರ ಸಮಸ್ಯೆಗಳಾದಾಗ ಸರ್ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ವಾ? ಹಾಕ್ಬಹುದು, ಟೆನ್ಷನ್ ಮಾಡ್ಕೋಬೇಡಿ. ಏನ್ ಮಾಡ್ಬೇಕು ಅವಾಗ? ಯಾರ್ಯಾರ್ದು ತಂದೆ ಅಂದ್ರೆ ಏನ್ ಮಾಡ್ಬೇಕು, ತಂದೆ ಅಥವಾ ತಾಯಿಯ ನಿವಾಸಿ ದೃಢೀಕರಣ ಪತ್ರ. ತಂದೆ ಇದ್ರೆ ತಂದೆ, ಅಕಸ್ಮಾತ್ ಸರ್ ತಂದೆ ಇಲ್ಲ ಸಿಂಗಲ್ ಪೇರೆಂಟ್ಸ್ ಅಂದ್ರೆ ತಾಯಿಯ ನಿವಾಸಿ ದೃಢೀಕರಣ ಪತ್ರನ ಮಾಡಿಸಿ, ಇನ್ನೂ ಟೈಮ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ, ಮಾಡಿಸಿ 8 ದಿನಕ್ಕೆ ಬರುತ್ತೆ. ಮಾಡಿಸಿ ನೀವೇನ್ ಮಾಡಬೇಕು, ನಿವಾಸಿ ದೃಢೀಕರಣ ಪತ್ರನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಪ್ರಾಬ್ಲಮ್ ಕ್ಲಿಯರ್. ಇಲ್ಲ ಸರ್ ನಾನು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ತಪ್ಪಿದೆ, ಸರಿ ಮಾಡಿಸ್ಕೊಂಬರ್ತೀನಿ. ಸರಿ ಮಾಡಿಸ್ಕೊಂಬ. ಸರ್ ಇನ್ನೊಂದು ನಂಬರ್ ಇದೆ ನಂದು, ಅದನ್ನು ಕೊಟ್ಟು ನಾನು ಆಧಾರ್ ಕಾರ್ಡ್ ಸರಿ ಮಾಡಿಸ್ರಿ. ಆಧಾರ್ ಕಾರ್ಡ್ ರೆಡಿ ಮಾಡಿಸ್ಕೊಳ್ಳೋದು ಇನ್ನೂ ಒಳ್ಳೇದು ಅಲ್ವಾ? ಮುಂದೆ ಅಡ್ಮಿಷನ್ಗೂ ಕೂಡ ಬೇಕಾಗತ್ತೆ. ಇನ್ನು ನೋಡಿ, ನಿಮಗೆ ಸಮಯಾವಕಾಶ ಇರೋದ್ರಿಂದ ಮೊದಲು ನಿಮ್ಮ ತಂದೆ ಅಥವಾ ತಾಯಿಯ ನಿವಾಸಿ ದೃಢೀಕರಣ ಮಾಡಕ್ ಹಾಕೋದು ಇನ್ನೂ ಒಳ್ಳೇದು. ಅಪ್ಲಿಕೇಶನ್ ಹೋದ್ರೆ ತೊಂದರೆ ಇಲ್ಲ, ಹೋಗ್ಲಿಲ್ವಾ ತಕ್ಷಣ ಹೋಗಿ ನಿವಾಸಿ ದೃಢೀಕರಣ ಮಾಡಕ್ ಹಾಕ್ರಿ. ಓಕೆನಾ? ಹಾಗಾದ್ರೆ ಈ ಪ್ರಾಬ್ಲಮ್ ಕ್ಲಿಯರ್. ಯಾರಿಗೆಲ್ಲ ಈ ಸಮಸ್ಯೆ ಆಗ್ತಿದೆ, ಅಪ್ಲಿಕೇಶನ್ ಹೋಗ್ತಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ವರಿ ಮಾಡ್ಕೋಬೇಡಿ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿ ಹಾಕ್ತಿರೋದು ನಾನು, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಹಾಗಾದ್ರೆ ಸರ್ ಇದೊಂದು ಪ್ರಾಬ್ಲಮ್ ಕ್ಲಿಯರ್. ಇನ್ನೊಂದು ಪ್ರಾಬ್ಲಮ್ ಇದೆ ಸರ್, ಏನಂದ್ರೆ ಪೆನ್ ನಂಬರ್. ಸರ್ ಏನಿದು ಪೆನ್ನು ಜೇಬಲ್ ಇದೆಯಲ್ಲ ಆ ಪೆನ್ನಿನ ನಂಬರ? ನೋ. ಹಾಗಾದ್ರೆ ಯಾವ ಪೆನ್ ನಂಬರ್ ಸರ್ ಇದು? ಪರ್ಸನಲ್ ಎಜುಕೇಶನ್ ನಂಬರ್. ಇದು ಎಲ್ಲಿ ಸಿಗತ್ತೆ ಸರ್? ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಹೇಳ್ರಿ, ಅವರು ಶಾಲಾ ಡೈಸ್ ಕೋಡ್ ಮತ್ತೆ ಪರ್ಸನಲ್ ಅಕೌಂಟ್ ನಂಬರ್, ಅವ್ರದ್ದು ಪರ್ಸನಲ್ ಪಾಸ್ವರ್ಡ್ ಇರುತ್ತೆ, ಅದನ್ನ ಹಾಕಿ ಅವ್ರು ತೆಗೆದು ಬರ್ಕೊಡ್ತಾರೆ. ಇದು ಸ್ಯಾಟ್ಸ್ ನಂಬರ್ ಅಲ್ಲ, ಪೆನ್ ನಂಬರ್ ಅಂತ ಹೇಳಿ. ಎಲ್ಲೋ ಕೆಲವೊಂದು ಮಕ್ಕಳುಗಳು ಅಪ್ಲಿಕೇಶನ್ ಬರ್ಸ್ಕೊಂಡ್ಬರ್ಬೇಕಾದ್ರೆ ನನ್ನ ಹತ್ರನೂ ಕೂಡ ಹೌದು, ಅವ್ರು ಸ್ಯಾಟ್ಸ್ ನಂಬರ್ ಬರ್ಸ್ಕೊಂಡ್ಬಂದರೆ ಅದು ಪೆನ್ ನಂಬರು ಅಂತ ಹೇಳಿ ಬರ್ಸ್ಕೊಂಬರ್ರಿ. ಖಂಡಿತ ನಿಮ್ಮ ಶಾಲಾ ಮುಖ್ಯ ಶಿಕ್ಷಕರು ಬರ್ಕೊಡ್ತಾರೆ. ಅಕಸ್ಮಾತ್ ಯಾರಿಗಾರೆ ಅದನ್ನ ಹೇಗೆ ತೆಗಿಯೋದು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಅದನ್ನ ನನಗೆ ಪರ್ಸನಲ್ ವಾಟ್ಸಪ್ ನಂಬರಿಗೆ ಹೇಳ್ರಿ, ಕಳಿಸ್ರಿ. ಅದನ್ನ ನಾನು ಹೇಗೆ ಅದು ಪೆನ್ ನಂಬರ್ನ ಹೇಗೆ ತಗೊಳೋದು ಅದರ ಬಗ್ಗೆ ನಾನು ಇನ್ನೊಂದ್ಸಲ ಮಾಹಿತಿ ಕೊಡ್ತೀನಿ ನಾನು, ಆಯ್ತಾ? ಹಾಗಾದ್ರೆ ಬರ್ರಿ, ಈ 2 ಮಾಹಿತಿಗಳನ್ನ ನಿಮಗೆ ಹೇಳಬೇಕಿತ್ತು. ಹಾಗೂ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ಬೆಲ್ ಬಟನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಯಾಕೆಂದ್ರೆ ನಾನು ಮಾಡೋ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ, ಪ್ರತಿಯೊಂದು ವಿಡಿಯೋಸ್ಗಳು ಕೂಡ ನಿಮಗೆ ಮೊಬೈಲ್ಗೆ ಬರಬೇಕು ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ. ಹಾಗಾದ್ರೆ ಸರ್ ನವೋದಯ ಅಪ್ಲಿಕೇಶನ್ ಇನ್ನು ಯಾರ್ಯಾರು ಹಾಕಿಲ್ಲ, ಪ್ಲೀಸ್ ಡೋಂಟ್ ಡಿಲೇ. ಯಾಕಂದ್ರೆ ನಾವು ಲೇಟ್ ಮಾಡಿದಾಗ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತೀವಿ, ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಡಾಕ್ಯುಮೆಂಟ್ಸ್ ಮಾಡಿಸೋದಕ್ಕೆ ಟೈಮ್ ಇರಲ್ಲ. ಈಗ ನಾವು ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಏನೋ ಒಂದು ಆಧಾರಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಬಂತು ಅಂದ್ರೆ ನಾವು ರೆಡಿ ಮಾಡಿಸ್ಕೋಬಹುದು. ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಟೈಮ್ ಇದೆ. ನಿವಾಸಿ ದೃಢೀಕರಣ ಆಗಿರ್ಬೋದು, ಆಧಾರ್ ಕಾರ್ಡ್ ಮೂಲಕ ಅಪ್ಲಿಕೇಶನ್ ಹೋಗ್ತಿಲ್ವಾ, ನಿವಾಸಿ ಮಾಡಿ ಹಾಕ್ಸ್ಬೋದು. ಈ ತರ ಸಮಸ್ಯೆಗಳಿದ್ದಾಗ ನಾವೇನ್ ಮಾಡ್ಬೇಕು, ಮೊದಲು ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಇನ್ನೊಂದು ಪ್ರಾಬ್ಲಮ್ ಆಗ್ತಿದೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸರ್ವರ್ ಪ್ರಾಬ್ಲಮ್ ಇಂದಾನು ಕೂಡ ಕೆಲವೊಂದ್ಸಲ ಅಪ್ಲಿಕೇಶನ್ ಹೋಗಲ್ಲ. ಹಂಗಂತ ನಿಮ್ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಲ್ಲ, ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ಲಿಂಕ್ ಇರೋದ್ರಿಂದ JNV ಇಂದ ಅಫಿಷಿಯಲ್ ವೆಬ್ಸೈಟ್ ಮೂಲಕ ನಾವು ಅಪ್ಲಿಕೇಶನ್ ಹಾಕೋದ್ರಿಂದ ಸರ್ವರ್ಗಳು ಬಿಸಿ ಆಗೋ ಚಾನ್ಸಸ್ ಇರುತ್ತೆ. ಬೆಳಿಗ್ಗೆ 10 ರಿಂದ ಸಂಜೆ 6 ಗಂಟೆ ಒಳಗೆ ಸರ್ವರ್ ಬಿಸಿ ಬರ್ತಾ ಇರುತ್ತೆ. ಸ್ವಲ್ಪ ಅಪ್ಲಿಕೇಶನ್ ಹಾಕೋರು ಬೆಳಿಗ್ಗೆ 8 ರಿಂದ 10 ಗಂಟೆ ಒಳಗೆ ಹಾಕ್ರಿ, ಇಲ್ಲ 6 ಗಂಟೆಯಿಂದ ಮೇಲ್ ಹಾಕ್ರಿ. ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ ಅಪ್ಲಿಕೇಶನ್ ಹೋಗುತ್ತೆ, ಆಯ್ತಾ? ಹಾಗಾದ್ರೆ ಸರ್ ಅಪ್ಲಿಕೇಶನ್ ಹಾಕೋದಿಕ್ಕೆ ಕೊನೆಯ ದಿನಾಂಕ ಮುಂದಿನ ತಿಂಗಳು ಸೆಪ್ಟೆಂಬರ್. ಆಗಸ್ಟ್ ಆಯ್ತು, ಜುಲೈ 16ರಿಂದ ಸ್ಟಾರ್ಟ್ ಆಗಿದೆ. ಆಗಸ್ಟ್ 16, ಸೆಪ್ಟೆಂಬರ್ 16ವರೆಗೂ ನಿಮಗೆ ಅವಕಾಶ ಇದೆ. ಸೆಪ್ಟೆಂಬರ್ 16 ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್. ನಾವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 16 ಇದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಿ, ನಿಮ್ಮ ರಿಲೇಷನ್ ಅಕ್ಕ ಅಣ್ಣ ತಮ್ಮನ ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮ ಊರಿನ ಮಕ್ಕಳಾಗಿರ್ಬೋದು, ಅಥವಾ ಯಾರೇ ನಿಮಗೆ ಗ್ರೂಪಿಗೆ ಹಾಕ್ತಾ ಇರ್ರಿ,
ಅಥವಾ ಗ್ರೂಪಿಗೆ ಹಾಕ್ಬಿಟ್ರೆ ಯಾರು ಒಬ್ರು ನೋಡ್ತಾರೆ, ಅವ್ರ ಅಪ್ಲಿಕೇಶನ್ ಹಾಕ್ತಾರೆ. ನಿಮ್ಮೂರು ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳಿರ್ತಾರಲ್ವಾ, ಆ ವಿದ್ಯಾರ್ಥಿಗಳಿಗೆ ಹೇಳ್ರಿ ನವೋದಯ ಅಪ್ಲಿಕೇಶನ್ ಬಿಟ್ಟಿದೆ, ಹೋಗಿ ಅಪ್ಲಿಕೇಶನ್ ಹಾಕ್ರಪ್ಪ. ಎಲ್ಲಿ ನಿಯರೆಸ್ಟ್ ಸೇವಾ ಸಿಂಧು ಅಥವಾ ನಿಮ್ಮೂರ ಪಕ್ಕನೇ ಇರ್ತದೆ ನೋಡ್ರಿ, ಅಲ್ಲಿ ಯಾರೋ ಒಬ್ರು ಕಂಪ್ಯೂಟರ್ ಆಪರೇಟರ್ ಇರ್ತಾರೆ ಊರಲ್ಲೇ, ಅವ್ರಿಗೆ ಹೇಳ್ರಿ ಅಪ್ಲಿಕೇಶನ್ ಹಾಕ್ಕೊಡ್ರಿ ನಮಗೆ ನವೋದಯ ಅಂತ, ಖಂಡಿತ ಹಾಕ್ಕೊಡ್ತಾರೆ. ನೀವು ಮೊದಲು ಅಪ್ಲಿಕೇಶನ್ ಹಾಕ್ರಿ, ಯಾಕಂದ್ರೆ ಯಾವ ಮಗುನಲ್ಲಿ ಯಾವ ಟ್ಯಾಲೆಂಟ್ ಇರುತ್ತೆ ಯಾರಿಗೂ ಗೊತ್ತಿರಲ್ಲ. ನಿಮ್ಮಿಂದ ಒಂದು ಒಳ್ಳೆ ಮಗು ಒಂದು ಮಗುಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹಾಗಾಗಿ ನಾನು ಹೇಳೋದೇನಪ್ಪ ಅಂದ್ರೆ, ಈ ಸಲ ಯಾರೆಲ್ಲ 5ನೇ ತರಗತಿ ಓದ್ತಾ ಇದ್ದೀರಲ್ವಾ, 2024-25 ಈಗ 5ನೇ ತರಗತಿ ಓದ್ತಿರೋಂಥ ವಿದ್ಯಾರ್ಥಿಗಳು, 4ನೇ ತರಗತಿಯವರು ಮುಂದಿನ ವರ್ಷ ಬರೀತೀರಾ, ಈ ವರ್ಷ ಯಾರ 5ನೇ ತರಗತಿ ಓದ್ತಿದ್ದೀರಿ ದಯವಿಟ್ಟು ಹೋಗಿ ಫಸ್ಟ್ ಅಪ್ಲಿಕೇಶನ್ ಹಾಕಿ. ನೀವು ಸೆಲೆಕ್ಟ್ ಆಗ್ತೀವ ಬಿಡ್ತೀವ, ಅಯ್ಯೋ ಸರ್ ನವೋದಯ ಬಹಳ ಕಷ್ಟ, ಅದೆಲ್ಲ ಎಲ್ಲಿ ಪಾಸ್ ಆಗೋದು, ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡ್ತೀಯಾ, ಅವೆಲ್ಲ ಯೋಚನೆ ಮಾಡಬೇಡಿ. ಯಾಕಂದ್ರೆ ಒಂದು ಅವಕಾಶ ಇದೆ, ಮುಂದಿನ ವರ್ಷ ಬರೀತೀನಿ ಅಂದ್ರೂ ನಿನಗೆ ಅವಕಾಶ ಇಲ್ಲ. ನಿಮ್ಮ ಮಕ್ಕಳು ಬರೀಲಿ, ಒಂದು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಸ್ರಿ, ಹೇಳಕ್ಕಾಗಲ್ಲ, ಅವ್ನ ಟ್ಯಾಲೆಂಟ್ ಅದು ಅಲ್ವಾ. ಅವ್ನು ಸೆಲೆಕ್ಟ್ ಆದ್ರೆ ಅದನ್ನ ಹೇಳಕ್ ಬರತ್ತಾ, ಆಗ್ಲಿಲ್ವಾ, ತಲೆ ಕೆಡ್ಸ್ಕೊಬೇಡಿ, ಒಂದು ನಾಲೆಡ್ಜ್ ಸಿಗುತ್ತೆ. ನವೋದಯ ಎಕ್ಸಾಮ್ ಹೀಗಿರುತ್ತೆ, OMR ಶೀಟಲ್ಲಿ ಟಿಕ್ ಹಾಕಬೇಕು, ಈ ಥರ ಎಲ್ಲ ಕ್ವಶನ್ಸ್ ಬರ್ತವೆ, ನಾವು ಇನ್ನೂ ಕಲಿಯೋದು ಭಾಳ ಇರುತ್ತೆ, ಒಂದು ನಾಲೆಡ್ಜ್ ಸಿಗುತ್ತೆ. ಈಗಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಏನು ಅಂತ ಗೊತ್ತಾಗತ್ತೆ ಅಲ್ವಾ. ಹಾಗಾಗಿ ನನ್ನ ಪ್ರೀತಿಯ ಪೋಷಕರೇ ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಾನು ಹೇಳೋದೊಂದೇ, ಅವಕಾಶ ಇದ್ದಾಗ ಬಳಸ್ಕೋಬೇಕು, ಆಮೇಲೆ ಹುಡುಕಿದ್ರೆ ಸಿಗಲ್ಲ. ಹಾಗಾಗಿ ಸೆಪ್ಟೆಂಬರ್ 16 ಒಳಗೆ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಬೇಗ ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಹಾಕ್ಬಿಟ್ಟು ಸ್ಟಡಿ ಟು ನವೋದಯ ರೆಡಿ ಆಗ್ರಿ ಎಕ್ಸಾಮಿಗೆ. ಓಕೆ, ಏನೇನು ಮಾಡಬೇಕು, ಯಾವ ಥರ ಓದಬೇಕು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ಪ್ರತಿದಿನ ಮಾಹಿತಿ ಸಿಗುತ್ತೆ. ಹಾಗಾಗಿ ನಾನು ಆನ್ಲೈನ್ ಕ್ಲಾಸ್ ಅಂಡ್ ಆಫ್ಲೈನ್ ಕ್ಲಾಸ್, ಸರ್ ನಾವು ಕೋಚಿಂಗ್ ಸೆಂಟ್ರಿಗೆ ಬಂದು ಕರೆಯೋಕ್ಕಾಗಲ್ಲ, ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ, ನೀವು ಇರೋದು ತುಂಬ ದೂರ ಇದೆ, ಅಲ್ಲಿವರೆಗೂ ಬರೋಕ್ಕಾಗಲ್ವಾ, ನೋ ಪ್ರಾಬ್ಲಮ್, ಪ್ರತಿದಿನ ಆನ್ಲೈನಲ್ಲಿ ಕ್ಲಾಸ್ ತಗೊಂತಿದ್ದೀನಿ, ಪ್ರತಿದಿನ ಸಿಲೆಬಸ್ ವೈಸ್ ಚಾಪ್ಟರ್ ವೈಸ್ ಕ್ಲಾಸ್ ಮಾಡ್ತಿದ್ದೀನಿ. ಹಾಗಾಗಿ ಯಾರೆಲ್ಲ ಆನ್ಲೈನಿಗೆ ಜಾಯ್ನ್ ಆಗ್ಬೇಕಿದ್ದೀರಿ ಅವ್ರು ನನ್ನ ನಂಬರ್ಗೆ 9741183187ಗೆ ಕಾಲ್ ಮಾಡಬಹುದು. ಅತಿ ಕಡಿಮೆ ದುಡ್ಡಿನಲ್ಲಿ ಅತಿ ಅಮೂಲ್ಯವಾದಂಥ ಕೋಚಿಂಗ್ ಸೆಂಟ್ರಲ್ಲಿ ಕೊಡುವಂಥ ಕ್ಲಾಸಸ್ಗಳನ್ನು ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಿದ್ದೀವಿ. ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ, ವೀಕ್ಲಿ 50 ಮಾರ್ಕ್ಸಿಗೆ ಟೆಸ್ಟ್ ಇರುತ್ತೆ, ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ. ಲಾಸ್ಟ್ ಮಂತ್ 35 OMR ಟೆಸ್ಟ್ ಎಕ್ಸಾಮ್ ಇರುತ್ತೆ, 100 ಮಾರ್ಕ್ಸಿಗೆ 35 OMR ಟೆಸ್ಟ್ ಎಕ್ಸಾಮ್ಸ್ ಇರುತ್ತೆ. ನಮ್ಮ ವಿದ್ಯಾರ್ಥಿಗಳಂದ್ಮೇಲೆ ನಾವು ಬಿಡಲ್ಲ, ನಾವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿಸ್ಲೇಬೇಕಾಗತ್ತೆ, ನೀವು ಸೆಲೆಕ್ಷನ್ ಆಗಲೇಬೇಕು. ಹಾಗಾಗಿ ಪ್ರಯತ್ನ ನಿಮ್ಮದು, ಪ್ರತಿಫಲನೂ ನಿಮ್ಮದೇ. ಜಸ್ಟ್ ನಾವೇನು ಗೈಡೆನ್ಸ್ ಮಾಡ್ತೀವಿ, ಯಾವುದೇ ಟೀಚರ್ಸ್ ಆಗಲಿ ನಾವು ಬಂದು ಎಕ್ಸಾಮ್ ಬರೆಯಲ್ಲ, ದಾರಿ ತೋರಿಸ್ತೀವ, ಆ ದಾರಿ ಹಿಡ್ಕೊಂಡು ಹೋಗ್ಬೇಕಾಗಿರೋರು ನೀವು. ನಿನ್ನ ಕೈಲಿ ಹೋಗೋಕ್ಕಾಗಲ್ವಾ, ವಾಪಸ್ ಬಂದುಬಿಡ್ತೀಯ ಅಷ್ಟೇ. ಹೋಗ್ಬೇಕಂತ ಹಠ ಇರೋರು, ಛಲ ಇರೋರು ಗುರಿ ಮುಟ್ತೀರಾ. ಅದಕ್ಕೇನು ಸಪೋರ್ಟ್ ಬೇಕೋ ಅದನ್ನು ನಾನು ಕೊಡ್ತೀವಿ, ಓಕೆನಾ. ಹಾಗಂತ ಈಗ ನೆಕ್ಸ್ಟ್ ಇನ್ಮೇಲೆ ನಾನು ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೀನಿ, ಯೂಟ್ಯೂಬಲ್ಲೂ ಕ್ಲಾಸಸ್ಗಳು ಬರ್ತಾ ಇರ್ತವೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರಲಿ, ಓಕೆನಾ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.